ಹಲೋ ಫ್ರೆಂಡ್ಸ್, ನಾನಿವತ್ತು ಅವತಾರ್ ಪಾರ್ಟ್ 3 ಅಂದ್ರೆ ಅವತಾರ್ ಫೈರ್ ಅಂಡ್ ಹ್ಯಾಶ್ ಮೂವಿ ಸ್ಟೋರಿನ ಹೇಳ್ತಾ ಇದ್ದೀನಿ. ಈ ಚಿತ್ರದ ಒನ್ ಲೈನ್ ಸ್ಟೋರಿ ಏನಂದ್ರೆ, ಈ ಚಿತ್ರ ಪೂರ್ತಿ ಪೆಂಡೋರಾ ಗ್ರಹದಲ್ಲಿ ನಡೆಯುತ್ತೆ. ಈ ಚಿತ್ರದ ಮುಖ್ಯ ಪಾತ್ರದಲ್ಲಿ ಜೇಕ್ಸ್ ಹಾಗೆ ಅವರ ಫ್ಯಾಮಿಲಿ ಇರುತ್ತೆ. ಇವರು ಬ್ಲೂ ಕಲರ್ ಇರ್ತಾರೆ. ಈ ಜನಾಂಗದ ಜೊತೆ ಸ್ಪೈಡರ್ ಅನ್ನುವಂತಹ ಒಬ್ಬ ಮನುಷ್ಯ ಇರ್ತಾನೆ. ಈ ಪೂರ್ತಿ ಜನಾಂಗ ಕಡಲ ತೀರದಲ್ಲಿ ವಾಸ ಮಾಡುವಂತಹ ಗ್ರೀನ್ ಕಲರ್ ಇರೋ ನಾವಿ ಜನಾಂಗದ ಜೊತೆ ವಾಸ ಇರ್ತಾರೆ. ಈ ಜನಾಂಗದ ಮೇಲೆ ಅಲ್ಲಿರುವಂತಹ ಮತ್ತೊಂದು ಜನಾಂಗವಾದ ರಾಕ್ ಜನಾಂಗ ಅಂದ್ರೆ ಬೆಂಕಿ ಮತ್ತೆ ಬೂದಿ ಜನಾಂಗದವರು ಪದೇ ಪದೇ ನಾವಿಗಳ ಮೇಲೆ ಅಟ್ಯಾಕ್ ನ ಮಾಡ್ತಾ ಇರ್ತಾರೆ. ಇದರ ಜೊತೆಗೆ ಮನುಷ್ಯರು ಕೂಡ ಟೋಲ್ಕೂನ್ನಲ್ಲಿ ಸಿಗುವಂತಹ ಅಮೃತಕ್ಕೆ ಸಮಾನವಾದ ಲಿಕ್ವಿಡ್ಗೋಸ್ಕರ ಈ ಗ್ರಹದ ಮೇಲೆ ಪದೇ ಪದೇ ಅಟ್ಯಾಕ್ ಅನ್ನ ಮಾಡ್ತಿರ್ತಾರೆ. ಈ ಮೂರು ಗುಂಪಿನ ನಡುವೆ ಏನೇನೆಲ್ಲ ನಡೆಯುತ್ತೆ, ಈ ನಾವಿಗಳು ಮನುಷ್ಯರಿಂದ ತಮ್ಮ ಗ್ರಹವನ್ನ ಹೇಗೆ ಕಾಪಾಡ್ಕೊಳ್ತಾರೆ ಅನ್ನೋದೇ ಈ ಚಿತ್ರದ ಒನ್ ಲೈನ್ ಸ್ಟೋರಿ. ಜೇಮ್ಸ್ ಕ್ಯಾಮರನ್ ಅವರು ಬ್ರಹ್ಮಾಂಡವಾಗಿ ಈ ಚಿತ್ರವನ್ನ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಬನ್ನಿ ಕತೆ ಹೇಗಿದೆ ನೋಡ್ತಾ ಹೋಗೋಣ. ಈ ಮೂವಿ ಅವತಾರ್ 2 ನಲ್ಲಿ ನಡೆದಂತಹ ಕೊನೆಯ ಯುದ್ಧದಿಂದಲೇ ಶುರುವಾಗುತ್ತೆ. ಈ ಯುದ್ಧದಲ್ಲಿ ಜೇಕ್ಸ್ ತನ್ನ ಮಗನನ್ನ ಕಳ್ಕೊಂಡಿರ್ತಾನೆ. ಜೇಕ್ಸ್ ಹೆಂಡತಿ ತನ್ನ ಮಗನನ್ನ ಕಳ್ಕೊಂಡು ತುಂಬಾನೇ ದುಃಖಿತರಾಗಿರ್ತಾರೆ. ಈ ಕಡೆ ನಾವಿ ಜನಾಂಗದವರು ಕೂಡ ತಮ್ಮ ಜನರನ್ನ ಕಳ್ಕೊಂಡು ಯುದ್ಧದಲ್ಲಿ ತುಂಬಾನೇ ಶೋಕಾಚರಣೆ ಮಾಡ್ತಾ ಇರ್ತಾರೆ. ಆದ್ರೆ ಜೇಕ್ಸ್ ಸಮುದ್ರದ ಬಳಿ ಬಂದು ಮನುಷ್ಯರು ಯುದ್ಧದಲ್ಲಿ ಬಿಟ್ಟೋಗಿರುವಂತಹ ಆಯುಧಗಳನ್ನ ಕಲೆಕ್ಟ್ ಮಾಡ್ತಾ ಇರ್ತಾನೆ. ಅಲ್ಲಿಗೆ ನಾವಿ ಜನಾಂಗದ ಮುಖ್ಯಸ್ಥ ಬಂದು, ಏನಿದು ಜೇಕ್ಸ್, ಎಲ್ಲರೂ ನಾವು ಶೋಕಾಚರಣೆಯನ್ನ ಮಾಡ್ತಾ ಇದೀವಿ, ನೀನು ನೋಡಿದ್ರೆ ಆಯುಧಗಳನ್ನ ಕಲೆಕ್ಟ್ ಮಾಡ್ತಾ ಇದೀಯ ಅಂತ ಕೇಳ್ತಾರೆ. ಆಗ ಜೇಕ್ಸ್ ಹೇಳ್ತಾನೆ, ಮನುಷ್ಯರು ತುಂಬಾನೇ ಪ್ರಬಲಶಾಲಿಗಳಿದ್ದಾರೆ, ಅವರದ್ದು ಸುಮ್ಮನೆ ಕೂರೋ ಅಂತವ್ರಲ್ವೇ ಅಲ್ಲ, ಮತ್ತೆ ನಮ್ಮೆಲ್ಲ ಅಟ್ಯಾಕ್ ಮಾಡಿದಾಗ ಈ ಆಯುಧಗಳು ನಮ್ಗೆ ಬಳಕೆಗೆ ಬರಬಹುದು ಅಂತ ಹೇಳ್ತಾನೆ. ಈ ಕಡೆ ಕರ್ನಲ್ ಅನ್ನ ತೋರಿಸ್ತಾರೆ. ಕರ್ನಲ್ ಯುದ್ಧದಲ್ಲಿ ಬದುಕುಳಿದಿರ್ತಾನೆ. ಈತನ ಮಗ ಸ್ಪೈಡರ್ ಬದುಕುಳಿಸಿರ್ತಾನೆ. ಹಾಗೆ ಸ್ಪೈಡರ್ ಜೇಕ್ಸ್ ಫ್ಯಾಮಿಲಿ ಜೊತೆ ಸೇರ್ಕೊಂಡಿರ್ತಾನೆ. ಆದ್ರೆ ಕರ್ನಲ್ ಮತ್ತೆ ನಾವಿ ಜನಾಂಗದವರ ಮೇಲೆ ಮತ್ತೆ ಅಟ್ಯಾಕ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾನೆ. ಹಾಗೆ ಕರ್ನಲ್ ಅವರ ಟೀಮ್ ಅನ್ನ ಕರ್ಕೊಂಡು ನೀರಿನಲ್ಲಿ ನಾವಿಗಳ ಡೆಡ್ ಬಾಡಿಗಳನ್ನ ಹುಡುಕ್ತಾ ಇರ್ತಾನೆ. ಆದ್ರೆ ಆ ಮೃತ ದೇಹವನ್ನ ನಾವಿಯ ಕಡೆಯವರು ತಗೊಂಡು ಹೋಗಿರ್ತಾರೆ. ಈ ಕಡೆ ಜೇಕ್ಸ್ ತಾನು ಕಲೆಕ್ಟ್ ಮಾಡಿದಂತಹ ಆಯುಧನ ತನ್ನ ಹೆಂಡತಿ ನಿತೇರಿ ಕೈಗೆ ಕೊಡ್ತಾನೆ. ಆಗ ನಿತೇರಿ ಹೇಳ್ತಾಳೆ, ಏನಿದು, ನಾವು ಈ ಉಕ್ಕಿನ ಆಯುಧಗಳನ್ನ ಮುಟ್ಟಬಾರದು, ಇದು ನಮ್ಮ ನಾವಿ ಪದ್ಧತಿಯಲ್ಲ, ಇದನ್ನ ಮುಟ್ಟಿದ್ರೆ ನಮ್ಗೆ ವಿಷ ಆಗುತ್ತೆ, ನಮ್ಮ ಪದ್ಧತಿ ಏನಿದ್ರು ಬಾಣ ಅಷ್ಟೇ ಅಂತ ಹೇಳ್ತಾಳೆ. ನಂತರ ರಾತ್ರಿ ಆಗಿರುತ್ತೆ, ಎಲ್ಲರೂ ಮಲಗಿರ್ತಾರೆ. ಸ್ಪೈಡರ್ಗೆ ಆಕ್ಸಿಜನ್ ಮಾಸ್ಕ್ ಖಾಲಿಯಾಗಿ ಉಸಿರಾಡೋದಕ್ಕೆ ತುಂಬಾನೇ ಕಷ್ಟ ಪಡ್ತಿರ್ತಾನೆ. ಏಕೆಂದ್ರೆ ಇದು ಪೆಂಡೋರಾ ಗ್ರಹ, ಇಲ್ಲಿ ನಾರ್ಮಲ್ ಮನುಷ್ಯರು ಉಸಿರಾಡೋಕ್ಕಾಗಲ್ಲ, ಆಕ್ಸಿಜನ್ ಮಾಸ್ಕ್ ಹಾಕೊಂಡ್ರೆ ಮಾತ್ರ ಉಸಿರಾಡೋಕ್ಕಾಗುತ್ತೆ. ಆಗ ಜೇಕ್ಸ್ ಹಾಗೆ ಅವ್ರ ಫ್ಯಾಮಿಲಿ ಅವರು ಎಲ್ಲ ಗಾಬರಿ ಆಗ್ತಾರೆ. ಆಕ್ಸಿಜನ್ ಮಾಸ್ಕ್ ಎಲ್ಲಿ ಅಂತ ಹೇಳಿ ಜೇಕ್ಸ್ ಆಕ್ಸಿಜನ್ ಮಾಸ್ಕ್ ಅನ್ನ ಹುಡುಕಿ ಸ್ಪೈಡರ್ಗೆ ಹಾಕ್ತಾರೆ. ನಂತರ ಜೇಕ್ಸ್ ಹಾಗೆ ಅವನ ಪತ್ನಿ ನಿತೇರಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಮಕ್ಕಳಾದ ಲೋಹಕ್ ಹಾಗೆ ಕಿರಿಗೆ ಹೇಳ್ತಾರೆ, ನಾವು ಸ್ಪೈಡರ್ನ ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗಲ್ಲ, ಯಾಕಂದ್ರೆ ಅವನಿಗೆ ಆಕ್ಸಿಜನ್ ಮಾಸ್ಕ್ ಬೇಕು, ಆಕ್ಸಿಜನ್ ಮಾಸ್ಕ್ ಇಲ್ಲ ಅಂದ್ರೆ ಅವನು ಸತ್ತೋಗ್ಬಿಡ್ತಾನೆ, ಇವನು ಅವರ ಗುಂಪಿಗೆ ಅಂದ್ರೆ ಮನುಷ್ಯರ ಗುಂಪಿಗೆ ತಗೊಂಡೋಗಿ ಬಿಟ್ಬಿಡೋಣ ಅಂತ ಹೇಳ್ತಾರೆ. ಆಗ ಸ್ಪೈಡರ್, ಇಲ್ಲ, ನಾನು ನಿಮ್ಗೆ ಏನೂ ತೊಂದರೆ ಕೊಡೋದಲ್ಲ, ನಾನು ನಿಮ್ಮ ಜೊತೆನೇ ನಿಮ್ಮಲ್ಲಿಯೇ ಒಬ್ಬನಾಗಿ ಇದ್ದೀನಿ, ನಾನು ನಿಮ್ಮ ಜೊತೆನೇ ಇರ್ತೀನಿ ಅಂತ ಸ್ಪೈಡರ್ ಕೇಳ್ಕೊಳ್ತಾನೆ. ಹಾಗೆ ಈ ಕಡೆ ಕಿರಿ ಹಾಗೆ ಲೋಹ ಕೂಡ ಸ್ಪೈಡರ್ನ ನಾವು ನಮ್ಮ ಜೊತೆನೇ ಇರಿಸ್ಕೊಳ್ಳೋಣ, ಅವ್ರ ಕಡೆ ಬಿಡೋದು ಬೇಡ, ಇವನು ನಮ್ಮಲ್ಲಿಯೇ ಒಬ್ಬನಾಗಿದ್ದಾನೆ, ನಮ್ಮ ಜೊತೆನೇ ಇರಲಿ ಅಂತ ಅವ್ರ ಅಪ್ಪ ಅಮ್ಮನ ಕೇಳ್ಕೊಳ್ತಾರೆ. ಆದರೆ ಜೇಕ್ಸ್ ಹಾಗೆ ಅವನ ಪತ್ನಿ ಕೇಳೋದಿಲ್ಲ. ಸ್ಪೈಡರ್ನ ಅವರ ಮನುಷ್ಯರ ಗುಂಪಿಗೆ ತಗೊಂಡೋಗಿ ಬಿಡೋದಕ್ಕೆ ನಿರ್ಧಾರ ಮಾಡ್ತಾರೆ. ಹೇಗೆ ಒಂದಿನ ಜೇಕ್ಸ್ ಹಾಗೆ ಮರ್ಚೆಂಟ್ ನಾವೇ ಮೀಟ್ ಆಗ್ತಾರೆ, ಅಂದ್ರೆ ಗಗನ ವ್ಯಾಪಾರಿ. ಇವ್ರ ಕೆಲಸ ಏನಂತಂದ್ರೆ, ಇವ್ರ ಹತ್ರ ತುಂಬಾನೇ ಫ್ಲೈಯಿಂಗ್ ಶಿಪ್ಸ್ ಇರುತ್ತೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವಸ್ತುಗಳನ್ನ ಮಾರಾಟ ಮಾಡೋದು ಇವ್ರ ಕೆಲಸ ಆಗಿರುತ್ತೆ. ಜೇಕ್ಸ್ ಇವ್ರ ಹತ್ರ ಕೇಳ್ತಾರೆ, ಸ್ಪೈಡರ್ನ ನಾವು ಮನುಷ್ಯರ ಕ್ಯಾಂಪ್ಗೆ ಬಿಡಬೇಕು ಅಂತ ಕೇಳ್ಕೊಂಡು ಬರ್ತಾರೆ. ಆದ್ರೆ ಸ್ಪೈಡರ್ನ ಕಳಿಸೋದಕ್ಕೆ ಜೇಕ್ಸ್ನ ಮಕ್ಕಳಾದ ಕಿರಿ ಹಾಗೆ ಲೋಹಕ್ಕೆ ಇಷ್ಟ ಇರೋದಿಲ್ಲ. ಸ್ಪೈಡರ್ನ ನಾವು ನಮ್ಮ ಹತ್ರನೇ ಇರಿಸ್ಕೊಳ್ಳೋಣ ಅಂತ ಹೇಳ್ತಾರೆ. ಸ್ಪೈಡರ್ಗೂ ಕೂಡ ಇಷ್ಟ ಇರೋದಿಲ್ಲ, ನಾನು ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳ್ತಾರೆ. ಆದ್ರೆ ಬೇರೆ ಆಪ್ಷನ್ ಇರೋದಿಲ್ಲ. ನಂತರ ಜೇಕ್ಸ್ ಹಾಗೆ ಅವರ ಫ್ಯಾಮಿಲಿ ಸ್ಪೈಡರ್ನ ಬಿಡೋದಕ್ಕೆ ಅಂತ ಗಗನ ವ್ಯಾಪಾರಿ ಹತ್ರ ಬರ್ತಾರೆ. ಅಲ್ಲಿ ಅವರ ಲೀಡರ್ ಜೊತೆ ಫ್ಲೈಯಿಂಗ್ ಶಿಪ್ ನಲ್ಲಿ ಹೋಗ್ತಾ ಇರ್ತಾರೆ ಮನುಷ್ಯರ ಕ್ಯಾಂಪ್ಗೆ ಬಿಡೋದಕ್ಕೆ ಅಂತ. ನಂತರ ಕರ್ನಲ್ ಡ್ರೋನ್ ಮೂಲಕ ಜೇಕ್ಸ್ ಹಾಗೆ ಅವ್ರ ಫ್ಯಾಮಿಲಿ ಫ್ಲೈಯಿಂಗ್ ಶಿಪ್ ನಲ್ಲಿ ಹೋಗ್ತಾ ಇರೋದನ್ನ ನೋಡ್ತಾರೆ. ಆಗ ಜೇಕ್ಸ್ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಅನ್ಕೊಳ್ತಾರೆ. ಅಷ್ಟರಲ್ಲಿ ಈ ಪೆಂಡೋರಾ ಗ್ರಹದಲ್ಲಿ ರಾಕ್ ಅನ್ನುವಂತಹ ಮತ್ತೊಂದು ಜನಾಂಗ ಇರುತ್ತೆ. ಇವರು ತುಂಬಾನೇ ಅಗ್ರೆಸಿವ್. ಇವ್ರ ಕೆಲಸ ಏನಂತಂದ್ರೆ ಫ್ಲೈಯಿಂಗ್ ಶಿಪ್ ಗಳನ್ನ ಲೂಟಿ ಮಾಡೋದೇ ಇವ್ರ ಕೆಲಸ ಆಗಿರುತ್ತೆ. ಈ ರಾಕ್ ಜನಾಂಗದವರು ಜೇಕ್ಸ್ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾರೆ. ಈ ರಾಕ್ ಜನಾಂಗದವರು ತುಂಬಾನೇ ಸ್ಟ್ರಾಂಗ್ ಇರ್ತಾರೆ. ಈ ಸ್ಟ್ರಾಂಗ್ ಜನಾಂಗದವರ ಮೇಲೆ ಜೇಕ್ಸ್ ಹಾಗೆ ಅವರ ಪತ್ನಿ ಅವ್ರ ಕಡೆಯವರು ಶಕ್ತಿಯನ್ನ ಮೀರಿ ಇವರ ಜೊತೆ ಫೈಟ್ ಮಾಡ್ತಾರೆ. ಇದರ ಮಧ್ಯೆ ರಾಕ್ ಕಡೆಯವರು ನಿತೇರಿಗೆ ಒಂದು ಬಾಣವನ್ನ ಬಿಡ್ತಾರೆ. ನಿತೇರಿ ಫ್ಲೈಯಿಂಗ್ ಶಿಪ್ ಇಂದ ಕೆಳಗಡೆ ಬಿಡ್ತಾರೆ, ಅಂದ್ರೆ ಒಂದು ಫಾರೆಸ್ಟ್ ಅಲ್ಲಿ ಬಿದ್ದ್ಬಿಡ್ತಾರೆ ನಿತೇರಿ. ನಂತರ ಫ್ಲೈಯಿಂಗ್ ಶಿಪ್ಗೂ ಕೂಡ ಬೆಂಕಿ ಹಚ್ಚಲಾಗುತ್ತೆ. ಆ ಜೇಕ್ಸ್ ಹಾಗೆ ಅವರ ಮಕ್ಕಳು ಹಾರುವ ಪಕ್ಷಿಯನ್ನೇರಿ
ಕೆಳಗಡೆ ಇಳಿತಾರ. ಜೇಕ್ಸ್ ಹಾಗೆ ಅವರ ಮಕ್ಕಳು ಮತ್ತೆ ಅವರ ಪತ್ನಿ ನಿತೇರಿ ಎಲ್ಲರೂ ಬೇರೆ ಬೇರೆ ಕಡೆ ಆಗ್ಬಿಡ್ತಾರೆ. ಈ ಕಡೆ ಲೋಹಾಕ್ನ ರಾಕ್ ಜನಾಂಗದ ಲೀಡರ್ ಆದಂತಹ ವರಾಂಗ್ ಅನ್ನೋಂತಹ ಲೇಡಿ ಲೋಹಾಕ್ನ ನೋಡ್ತಾಳೆ. ಆಗ ಲೋಹಾಕು ತನ್ನಲ್ಲಿದ್ದಂತಹ ಗನ್ನಿಂದ ವರಾಂಗ್ ಕಡೆಯ ಒಂದಿಬ್ರನ್ನ ಶೂಟ್ ಮಾಡ್ಬಿಡ್ತಾನೆ. ಆಗ ವರಾಂಗ್ಗೆ ಏನು ಅರ್ಥ ಆಗೋದಿಲ್ಲ, ಏನಿದು ಅಂತ ಹೇಳಿ ಬುಲೆಟ್ ಅನ್ನ ತೆಗೆಯೋದಕ್ಕೆ ಹೋಗ್ತಾಳೆ. ನಂತರ ವರಾಂಗ್ ಲೋಹಾಕ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಲೋಹಾಕ್ ಅವರ ಹಿಂದೆ ಹೋಗ್ತಾಳೆ. ಇಲ್ಲಿ ಲೋಹಾಕ್, ಕಿರಿ ಹಾಗೆ ಸ್ಪೈಡರ್ ಇವರೆಲ್ಲ ಇರ್ತಾರೆ. ಇವರು ನದಿಗೆ ಹಾರಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ನಂತರ ಜಾಕ್ ಕೆಳಗಡೆ ಇಳಿತಾನೆ. ಅಲ್ಲಿ ಸತ್ತು ಬಿದ್ದಿರೋರ್ನೆಲ್ಲ ನೋಡ್ತಾನೆ. ನಂತರ ಇವರ ಹೆಂಡತಿ ಮಕ್ಕಳ ಜೊತೆ ರೇಡಿಯೋದಲ್ಲಿ ಮಾತಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅಲ್ಲಿ ಯಾರು ಮಾತಾಡೋದಿಲ್ಲ. ಈ ಕಡೆ ನಿತೇರಿ ಹತ್ರ ಎಕ್ರಾನ್ ಅನ್ನುವಂತಹ ಒಂದು ಪಕ್ಷಿ ಬರುತ್ತೆ. ಇದು ನಾವಿ ಜನಾಂಗದವರು ಫ್ಲೈಯಿಂಗ್ ಅಂತ ಯೂಸ್ ಮಾಡುವಂತಹ ಒಂದು ಪಕ್ಷಿ. ಇದು ನಿತೇರಿಯನ್ನ ಹಾಕೊಂಡು ಅಲ್ಲಿಂದ ಹೋಗುತ್ತೆ. ಈ ಕಡೆ ಲೋಹಾಕ್ ಆಗಿ ಅವರ ಕಡೆಯವರು ನದಿ ದಂಡೆಯ ಬಳಿ ಬರ್ತಾರೆ. ಅಲ್ಲಿ ಸ್ಪೈಡರ್ಗೆ ಆಕ್ಸಿಜನ್ ಮಾಸ್ಕ್ ನ ಬ್ಯಾಟ್ರಿ ಖಾಲಿ ಆಗಿರುತ್ತೆ. ಆಗ ಅವರು ಗಾಬರಿಯಾಗಿ ಇನ್ನೊಂದು ಆಕ್ಸಿಜನ್ ಮಾಸ್ಕ್ ಶಿಪ್ ಅಲ್ಲಿ ಇದೆ ಅಂತ ಹೇಳಿ ಶಿಪ್ ಬಳಿ ಬರ್ತಾ ಇರ್ತಾರೆ. ಈ ಕಡೆ ಜೇಕ್ಸ್ ತನ್ನ ಫ್ಯಾಮಿಲಿ ಅವ್ರನ್ನೆಲ್ಲ ಹುಡುಕ್ತಾ ಇರ್ತಾನೆ. ಅಲ್ಲಿಗೆ ಕರ್ನಲ್ ಕೂಡ ಬಂದ್ಬಿಟ್ಟು ಜೇಕ್ಸ್ ನ ಹಿಡ್ಕೊಳ್ತಾನೆ. ಆಗ ಜೇಕ್ಸ್ ಹೇಳ್ತಾನೆ, ಸ್ಪೈಡರ್ ಹತ್ರ ಒಂದೇ ಮಾಸ್ಕ್ ಇರೋದು, ಅವನು ಒಂದು ಮಾಸ್ಕ್ ಅಲ್ಲಿ ತುಂಬಾ ಹೊತ್ತು ಉಸಿರಾಡಕ್ ಆಗಲ್ಲ, ಅವ್ನಿಗೆ ಇನ್ನೊಂದು ಮಾಸ್ಕ್ ನ ಕೊಡ್ಬೇಕು ಅಂತ ಹೇಳ್ತಾನೆ. ಆಗ ಕರ್ನಲ್ ತನ್ನ ಮಗ ಸ್ಪೈಡರ್ಗೆ ಮತ್ತೊಂದು ಮಾಸ್ಕ್ ನ ಕೊಡೋದಕ್ಕೆ ಅಂತ ಜೇಕ್ಸ್ ನ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಸ್ಪೈಡರ್ಗೆ ಆಕ್ಸಿಜನ್ ಮಾಸ್ಕ್ ಖಾಲಿಯಾಗಿ ಪ್ರಜ್ಞೆ ತಪ್ಪಿ ಬಿದೋಗ್ತಾನೆ. ಕಿರಿ ಹಾಗೆ ಲೋಹಾಕ್ ಇವರೆಲ್ಲ ತುಂಬಾನೇ ಗಾಬರಿ ಆಗ್ತಾರೆ. ಏನ್ ಮಾಡೋದು, ಆಕ್ಸಿಜನ್ ಮಾಸ್ಕ್ ಇಲ್ವಲ್ಲ ಅಂತ. ಆಗ ಕಿರಿಗೆ ಏನೋ ಒಂದು ಪ್ಲಾನ್ ಹೊಳೆಯುತ್ತೆ. ಕಿರಿ ಹಾಗೆ ಅವರ ಕಡೆಯವರು ಸ್ಪೈಡರ್ ನ ಒಂದು ಮರದ ಕೆಳಗಡೆ ಮಲಗಿಸ್ತಾರೆ. ಈ ನಾವಿ ಜನಾಂಗದವ್ರಿಗೆ ಒಂದು ದೇವತೆ ಇರುತ್ತೆ. ಆ ದೇವತೆ ಹೆಸರು ಏವಾ ಅಂತ. ಈ ಏವಾ ದೇವತೆಯನ್ನ ಕಿರಿ ಪ್ರಾರ್ಥನೆ ಮಾಡ್ತಾಳೆ. ಸ್ಪೈಡರ್ ನ ಹೇಗಾದ್ರೂ ಉಳಿಸು, ಬದುಕ್ಸು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾಳೆ. ಕಿರಿ ಆತ್ಮ ದೇವರ ಜೊತೆ ಕನೆಕ್ಟ್ ಆಗುತ್ತೆ. ನಂತರ ಆ ಮರದಿಂದ ಹೂವುಗಳು ಉದುರುತ್ತೆ. ಆ ಹೂವನ್ನ ಕಿರಿ ತೆಗೊಂಡು ಸ್ಪೈಡರ್ ನ ಮಾಸ್ಕ್ ನ ತೆಗೆದು ಸ್ಪೈಡರ್ ಬಾಯಿಗೆ ಹಾಕ್ತಾಳೆ. ಆಗ ಅವನೇನು ಮಾತಾಡೋದಲ್ಲ, ಅವನು ಸತ್ತೇ ಹೋಗ್ಬಿಟ್ಟ ಅಂತ ಅನ್ಕೊಳ್ತಾರೆ. ಆದ್ರೆ ಅವನು ನೆಕ್ಸ್ಟ್ ಸೆಕೆಂಡ್ಗೆನೆ ಎದ್ದು ಕೂತ್ಕೊಳ್ತಾನೆ. ನಾರ್ಮಲ್ ಆಗಿ ಉಸಿರಾಡ್ತಾ ಇರ್ತಾನೆ. ಮಾಸ್ಕ್ ಇಲ್ದೇನೆ ಉಸಿರಾಡ್ತಾ ಇರೋದನ್ನ ನೋಡಿ ಕಿರಿ ಹಾಗೆ ಅವ್ರ ಕಡೆಯವರು ತುಂಬಾನೇ ಖುಷಿ ಆಗ್ತಾರೆ. ಎಲ್ಲರೂ ಖುಷಿಗೆ ಕಿರ್ಚಾಡಿ ಕೂಗಾಡ್ತಾರೆ. ಸ್ಪೈಡರ್ ಇದ್ದ ಜಾಗಕ್ಕೆ ಜೇಕ್ಸ್ ಹಾಗೆ ಕರ್ನಲ್ ಕೂಡ ಬರ್ತಾರೆ. ಸ್ಪೈಡರ್ ಮಾಸ್ಕ್ ಇಲ್ದೇನೆ ಉಸಿರಾಡ್ತಿರೋದನ್ನ ನೋಡಿ ಅವ್ರಿಗೆ ತುಂಬಾನೇ ಶಾಕ್ ಆಗುತ್ತೆ. ಹಾಗೆ ರಾಕೆಬ್ಲಿಯ ಲೀಡರ್ ವರಾಂಗ್ ಕೂಡ ಅಲ್ಲಿಗೆ ಬರ್ತಾಳೆ. ಓಹ್, ನೀನು ಆಕಾಶ ಜೀವಿ ಅಲ್ವಾ, ನಿನ್ಗೆ ನಮ್ಮ ಗಾಳಿ ವಿಷ ಆಗ್ಬೇಕು, ನೀನು ಮಾಸ್ಕ್ ಇಲ್ದೇನೆ ಉಸಿರಾಡ್ತಾ ಇದೀಯ ಅಂತ ಹೇಳಿ ಸ್ಪೈಡರ್ಗೆ ವ್ಯಂಗ್ಯ ಮಾಡ್ತಾ ಇರ್ತಾಳೆ. ಹಾಗೆ ವರಾಂಗ್ಗೆ ಶಾಕ್ ಕೂಡ ಆಗುತ್ತೆ. ಆಗ ಕಿರಿ ಹೇಳ್ತಾಳೆ, ನನ್ನ ದೇವತೆ ಏವಾ ಮಾತೆ ಸ್ಪೈಡರ್ಗೆ ಈ ತರ ಉಸಿರಾಡೋದಕ್ಕೆ ಒಳ್ಳೇದನ್ನ ಮಾಡಿದಾಳೆ ಅಂತ ಹೇಳ್ತಾಳೆ. ಆಗ ವರಾಂಗ್ಗೆ ಏವಾ ಮಾತೆ ಮೇಲೆ ಸಿಟ್ಟಿರುತ್ತೆ. ಏವಾ ಮಾತೆಯನ್ನ ಬೈಕೊಳ್ತಾಳೆ. ನಂತರ ವರಾಂಗ್ ಸ್ಪೈಡರ್ ಹಾಗೆ ಅವ್ರ ಕಡೆಯವ್ರ ಮೇಲೆಲ್ಲ ಅಟ್ಯಾಕ್ ಮಾಡ್ತಾಳೆ. ಆಗ ಜೇಕ್ಸ್ ಕರ್ನಲ್ಗೆ ಹೇಳ್ತಾನೆ, ನನ್ ಕಟ್ಟನ್ನ ಬಿಚ್ಚು, ನಾನು ಸ್ಪೈಡರ್ ಹಾಗೆ ಅವ್ರ ಕಡೆಯವ್ರನ್ನೆಲ್ಲ ಕಾಪಾಡಬೇಕು ಅಂತ. ಸ್ಪೈಡರ್, ಜೇಕ್ಸ್, ಕರ್ನಲ್ ಹಾಗೆ ಕಿರಿ, ಲೋಹಾಕ್ ಇವರೆಲ್ಲ ಒಂದು ಟೀಮ್ ಆಗಿ ವರಾಂಗ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ವರಾಂಗ್ ಅವರು ಕೂಡ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ನಂತರ ವರಾಂಗ್ ಸ್ಪೈಡರ್ ಕಡೆಯವ್ರನ್ನೆಲ್ಲ ಬಂದಿ ಮಾಡ್ತಾಳೆ. ಬಂದಿ ಮಾಡ್ಬಿಟ್ಟು ಕರ್ನಲ್ಗೆ ಕೇಳ್ತಾಳೆ, ಈ ಗನ್ ನ ಹೇಗೆ ಯೂಸ್ ಮಾಡೋದು ಅಂತ. ಆಗ ಕರ್ನಲ್ ಗನ್ ಹೇಗೆ ಯೂಸ್ ಮಾಡೋದು ಅಂತ ವರಾಂಗ್ಗೆ ಹೇಳ್ಕೊಡ್ತಾನೆ. ವರಾಂಗ್ ಇವ್ರನ್ನೆಲ್ಲ ಒಟ್ಟಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಆಗ ಕಿರಿಯಾತ್ಮ ಮತ್ತೆ ಏವಾ ಮಾತೆ ಜೊತೆ ಕನೆಕ್ಟ್ ಆಗುತ್ತೆ. ದೇವರಲ್ಲಿ ಮತ್ತೆ ಪ್ರಾರ್ಥನೆ ಮಾಡ್ತಾಳೆ. ಆಗ ವರಾಂಗ್ ಕಡೆಯವರ ಮೇಲೆ ಬಾಣಗಳು ಬರ್ತಾವೆ. ಆಗ ಕಿರಿ ಹಾಗೆ ಅವ್ರ ಕಡೆಯವರೆಲ್ಲ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಈ ಕಡೆ ನಿತೇರಿಯನ್ನ ತೋರಿಸ್ತಾರೆ. ನಿತೇರಿಗೆ ಬಿದ್ದಂತಹ ಬಾಣವನ್ನ ತೆಗೆದು ಡಾಕ್ಟರ್ ನಿತೇರಿಯನ್ನ ಕಾಪಾಡಿರ್ತಾರೆ. ಆಕೆ ಡಾಕ್ಟರ್ಗೆ ಹೇಳ್ತಾ ಇರ್ತಾಳೆ, ನನ್ ಮಕ್ಕಳು ಕಾಣೆಯಾಗಿದ್ದಾರೆ, ಎಲ್ಲೋ ಮಿಸ್ ಆಗ್ಬಿಟ್ಟಿದ್ದಾರೆ, ಅವ್ರನ್ನ ಹುಡುಕ್ಬೇಕು ಅಂತ ಹೇಳ್ತಾಳೆ. ಮತ್ತೊಂದ್ ಕಡೆ ಜೇಕ್ಸ್ ಹಾಗೆ ಕರ್ನಲ್ ವರಾಂಗಿಂದ ತಪ್ಸ್ಕೊಂಡು ಒಂದು ನದಿಯ ದಂಡಿಯ ಬಳಿ ಬರ್ತಾರೆ. ಅಲ್ಲೇ ಆಯಾಸ ಆಗಿರುತ್ತೆ. ಅವತ್ತಿನ ದಿನ ಅವರು ಅಲ್ಲೇ ಕಳೀತಾರೆ. ನಂತರ ಬೆಳಗಾಗುತ್ತೆ. ಜೇಕ್ಸ್ ಹಾಗೆ ಕರ್ನಲ್ ಎಕ್ರಾನ್ ಬರೋದನ್ನ ನೋಡ್ತಾರೆ. ಅವರು ವರಾಂಗ್ ಬರ್ತಿದ್ದಾಳೆ ಅಂತ ಹೇಳಿ ಜೇಕ್ಸ್ ಅಲ್ಲಿಂದ ಓಡೋಗ್ತಾ ಇರ್ತಾನೆ. ಆದ್ರೆ ಅದು ನಿತೇರಿ ಮತ್ತೆ ಡಾಕ್ಟರ್ ಆಗಿರ್ತಾರೆ. ಅವರು ತನ್ನ ಮಕ್ಕಳನ್ನ ಹುಡುಕೊಂಡು ಅಲ್ಲಿಗೆ ಬಂದಿರ್ತಾರೆ. ನಂತರ ಕರ್ನಲ್ ನಿತೇರಿ ಹಾಗೆ ಡಾಕ್ಟರ್ನ ನೋಡಿ ಅಲ್ಲಿಂದ ಹೋಗ್ತಾನೆ. ನಂತರ ಇವರು ಸ್ಪೈಡರ್ ಹಾಗೆ ಮಕ್ಕಳನ್ನ ಕರ್ಕೊಂಡು ಒಂದು ಮೆಡಿಕಲ್ ಕ್ಯಾಂಪ್ಗೆ ಬರ್ತಾರೆ. ಅಲ್ಲಿ ಡಾಕ್ಟರು ಸ್ಪೈಡರ್ನ ನೋಡಿ ಶಾಕ್ ಆಗ್ತಾರೆ. ಯಾಕಂದ್ರೆ ಅವನು ಮಾಸ್ಕ್ ಇಲ್ದೇನೆ ನಾರ್ಮಲ್ ಆಗಿ ನಾವಿಗಳ ತರನೇ ಉಸಿರಾಡ್ತಿರ್ತಾನೆ. ಆಗ ಅವ್ರಿಗೆ ಕೆಲವೊಂದು ಚೆಕಪ್ ಅನ್ನ ಮಾಡ್ತಾರೆ. ಆಗ ಅವ್ರಿಗೆ ಗೊತ್ತಾಗುತ್ತೆ ಸ್ಪೈಡರ್ಗೆ ನಾವಿಗಳ ತರಾನೇ ನರ್ವ್ ಸಿಸ್ಟಮ್ ಚೇಂಜ್ ಆಗ್ತಾ ಇರುತ್ತೆ. ಹಾಗೆ ಸೇಮ್ ನಾವಿಗಳು ಹೇಗಿರ್ತಾರೋ ಹಾಗೆ ಅವನ ದೇಹ ಬದಲಾಗ್ತಾ ಇರುತ್ತೆ. ಹಾಗೆ ಕನೆಕ್ಟ್ ಆಗೋದಕ್ಕೆ ಅಂತ ಸ್ಪೈಡರ್ಗೆ ಕ್ರೂ ಕೂಡ ಬೆಳೀತಾ ಇರುತ್ತೆ. ಜೇಕ್ಸ್ಗೆ ಈ ವಿಚಾರ ಕೇಳಿ ಶಾಕ್ ಆಗುತ್ತೆ. ಯಾಕಂದ್ರೆ ಮನುಷ್ಯರಿಗೆ ಏನಾದ್ರೂ ಈ ವಿಚಾರ ಗೊತ್ತಾದ್ರೆ ಹಲವಾರು ಮನುಷ್ಯರು ಬಂದು ನಮ್ಮ ಪೆಂಡೋರ ಗ್ರಹವನ್ನ ಹಾಳು ಮಾಡ್ಬಿಡ್ತಾರೆ, ನಮ್ಮ ಗ್ರಹದ ಮೇಲೆ ದಾಳಿ ಮಾಡ್ತಾರೆ ಅಂತ ಹೇಳಿ ಅವನ್ಗೆ ಭಯ ಆಗ್ತಿರುತ್ತೆ. ನಂತರ ಈ ಕಡೆ ಕಿರಿ ಆ ಏವಾ ಮಾತೆ ಅಂದ್ರೆ ಆತ್ಮಗಳ ಮರದ ಬಳಿ ಹೋಗಿ ತನಗೆ ಎಷ್ಟು ಶಕ್ತಿ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ
ಮಾಡ್ಕೊಳ್ಳೋದಕ್ಕೆ ಕನೆಕ್ಟ್ ಮಾಡ್ಕೊಳ್ತಾಳೆ. ಏವಾಮಾತಿಯ ಬಳಿ ಹಲವಾರು ಪ್ರಶ್ನೆಗಳನ್ನ ಇಡ್ತಾಳೆ. ಆದ್ರೆ ಅವಳ ಪ್ರಶ್ನೆಗೆ ಏನು ಉತ್ತರ ಸಿಗೋದಿಲ್ಲ. ಡಿಸಪಾಯಿಂಟ್ ಆಗ್ಬಿಡ್ತಾಳೆ. ನಂತರ ಕಿರಿ ಅವರ ಅಪ್ಪ ಅಮ್ಮನ ಬಳಿ ಬರ್ತಾಳೆ. ಏವಾಮಾತೆ ಕನೆಕ್ಟ್ ಆಗ್ಲಿಲ್ಲ ಅಂತ ತುಂಬಾನೇ ಬೇಸರ ವ್ಯಕ್ತಪಡಿಸ್ತಿರ್ತಾಳೆ. ಆಗ ಅವರ ಅಪ್ಪ ಅಮ್ಮ ಇವಳಿಗೆ ಒಂದು ಸತ್ಯವನ್ನ ಹೇಳ್ತಾರೆ. ನಿತಿರಿ ಕಿರಿಗೆ ಹೇಳ್ತಾಳೆ, ನೀನು ನನ್ನ ಮಗಳಲ್ಲ, ಡಾಕ್ಟರ್ ಗ್ರೇಸ್ ನ ಮಗಳು. ಡಾಕ್ಟರ್ ಗ್ರೇಸ್ ಕೂಡ ಒಂದು ಅವತಾರ್. ಅವಳು ಪ್ರಾಣ ಹೋಗ್ಬೇಕಾದ್ರೆ ಹೀಗೆ ಏವಾಮಾತಿಯ ಮರದ ಕೆಳಗಡೆ ಅವಳನ್ನ ಮಲಗಿಸಲಾಗಿರುತ್ತೆ. ಆಗ ಅವಳ ಹೊಟ್ಟೆಯಲ್ಲಿ ಒಂದು ಮಗು ಫಾರ್ಮ್ ಆಗುತ್ತೆ. ಆ ಮಗುನೇ ನೀನು. ನಿನಗೆ ಅಪ್ಪ ಇಲ್ಲ, ನೀನು ಏವಾಮಾತಿಯ ಮಗಳು ಅಂತ ಹೇಳ್ತಾಳೆ. ಈ ಡಾಕ್ಟರ್ ಗ್ರೇಸ್ ಅನ್ನ ಪಾರ್ಟ್ 2 ನಲ್ಲಿ ತೋರಿಸಲಾಗಿರುತ್ತೆ. ಕಿರಿ ಏವಾಮಾತಿಯ ಕರುಣೆಯಿಂದ ಹುಟ್ಟಿರುವಂತಹ ಮಗು ಆಗಿರ್ತಾಳೆ. ಅದಕ್ಕೆ ಇವಳು ಏವಾಮಾತೆಗೆ ಬೇಗ ಕನೆಕ್ಟ್ ಆಗ್ತಿರ್ತಾಳೆ. ಈ ಕಡೆ ಸ್ಪೈಡರ್ ನಾರ್ಮಲ್ ಮನುಷ್ಯನಿಂದ ಪೆಂಡೋರ ಗ್ರಹದ ನಾವಿಗಳ ತರನೇ ಬದಲಾಗ್ತಾ ಇರ್ತಾನೆ. ನಿತಿರಿಗೆ ಸ್ಪೈಡರ್ ಈ ತರ ನಾವಿ ತರ ಬದಲಾಗ್ತಾ ಇರೋದು ಇಷ್ಟ ಆಗೋದಿಲ್ಲ. ಅವಳು ಜೇಕ್ಸ್ಗೆ ಹೇಳ್ಕೊಂಡ್ ಬೈತಾ ಇರ್ತಾಳೆ, ನನಗೆ ಈ ಕೆಂಪು ಚರ್ಮದವರು ಅಂದ್ರೆ ಮನುಷ್ಯರು ನಮ್ಮ ಪ್ರಪಂಚದಲ್ಲಿರೋದು ಇಷ್ಟ ಆಗಲ್ಲ. ನಮ್ಮ ಗ್ರಹಕ್ಕೆ ಬಂದು ನಮ್ಮ ಈ ಪ್ರಪಂಚವನ್ನೆಲ್ಲ ಹಾಳು ಮಾಡ್ತಾರೆ. ಈ ಕೆಂಪು ಚರ್ಮದವ್ರನ್ನೆಲ್ಲ ಬದುಕಿಸಬಾರ್ದು, ಸಾಯಿಸ್ಬಿಡ್ಬೇಕು ಅಂತ ಹೇಳಿ ನಿತಿರಿ ಹೇಳ್ತಾ ಇರ್ತಾಳೆ. ಹಾಗೆ ಸ್ಪೈಡರ್ನು ಕೂಡ ಸಾಯಿಸ್ಬಿಡೋಣ ಅಂತ ಹೇಳ್ತಾ ಇರ್ತಾಳೆ. ಆಗ ಜೇಕ್ಸ್ ಹೇಳ್ತಾನೆ, ನೀನಿರೋದೇ ಕೆಂಪು ಚರ್ಮದವರ ಮಧ್ಯೆ ಎಲ್ಲರನ್ನೂ ಹೇಗ್ ಸಾಯಿಸ್ಬಿಡ್ತೀಯ? ಹಾಗೆ ನೋಡೋದಾದ್ರೆ ನಾನು ಕೂಡ ಮೊದಲು ನಾರ್ಮಲ್ ಮನುಷ್ಯನಾಗಿದ್ದೆ, ಈಗ ನಾವಿಯಾಗಿ ನಾನು ಬದಲಾಗಿದ್ದೀನಿ, ಅದನ್ನ ಮರಿಬೇಡ ಅಂತ ಹೇಳ್ತಾನೆ. ಹಾಗೆ ಸ್ಪೈಡರ್ನ ನಾವು ಸಾಯಿಸಕ್ಕಾಗಲ್ಲ, ಅವನು ನಮ್ಮಲ್ಲಿ ಒಬ್ಬ ಅಂತ ಹೇಳ್ತಾನೆ. ಫ್ರೆಂಡ್ಸ್, ಇಲ್ಲಿ ಜೇಕ್ಸ್ ಕೂಡ ಒಬ್ಬ ನಾರ್ಮಲ್ ಮನುಷ್ಯ ನಾವಿಯಾಗಿ ಬದಲಾಗಿರ್ತಾನೆ ಅಷ್ಟೇ. ನೆಕ್ಸ್ಟ್ ಸೀನ್ ಅಲ್ಲಿ ಒಬ್ಬ ಸೈಂಟಿಸ್ಟ್ ಅನ್ನ ತೋರಿಸ್ತಾರೆ. ಈ ಸೈಂಟಿಸ್ಟ್ ಸಮುದ್ರದಲ್ಲಿ ಒಂದು ಟೂಲ್ಕುನ್ ಎನ್ನುವಂತಹ ಒಂದು ಮೀನನ್ನ ಹಿಡಿತಾ ಇರ್ತಾರೆ. ಈ ಟೂಲ್ಕುನ್ ಮೀನನ್ನ ಯಾಕೆ ಹಿಡಿತಾರೆ ಅಂತಂದ್ರೆ ಈ ಮೀನಿನಲ್ಲಿ ಒಂದು ಲಿಕ್ವಿಡ್ ಇರುತ್ತೆ. ಆ ಲಿಕ್ವಿಡ್ ಅಮೃತಕ್ಕೆ ಸಮ. ಈ ಲಿಕ್ವಿಡ್ ಇಂದ ಮನುಷ್ಯರ ಆಯಸ್ಸನ್ನ ಜಾಸ್ತಿ ಮಾಡಬಹುದಾಗಿರುತ್ತೆ. ಜೇಕ್ಸ್ ಹಾಗೆ ನಾವಿ ಜನಾಂಗದ ಮುಖ್ಯಸ್ಥ ಟೂಲ್ಕುನ್ ಪದ್ಧತಿ ಪ್ರಕಾರ ಒಂದು ಮೀಟಿಂಗ್ ಅನ್ನ ನಡೆಸ್ತಾರೆ. ಆ ಮೀಟಿಂಗ್ ಅಲ್ಲಿ ಈ ಮನುಷ್ಯರು ಸಮುದ್ರದಲ್ಲಿರುವಂತಹ ಒಂದು ಜೀವಿ ಅಂದ್ರೆ ಪೈಕಾನ್ಗೋಸ್ಕರ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಆ ಪೈಕಾನ್ನೇ ಇಲ್ಲಿಂದ ಬಹಿಷ್ಕಾರ ಮಾಡಿದ್ರೆ ನಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ಹೇಳಿ ಪೈಕಾನ್ಗೆ ಅಲ್ಲಿಂದ ಬಹಿಷ್ಕಾರ ಆಗ್ತಾರೆ. ನೀವು ಇಲ್ಲಿ ಇರಬಾರ್ದು, ನೀವು ಬೇರೆ ಕಡೆ ಹೋಗ್ಬೇಕು ಅಂತ ಹೇಳ್ತಾರೆ. ಆಗ ಜೇಕ್ಸ್ ನ ಮಗ ಪೈಕಾನ್ನ ಬಹಿಷ್ಕಾರ ಆಗ್ಬೇಡಿ, ಪೈಕಾನ್ ಇಲ್ಲೇ ಇರಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಪೈಕಾನ್ ಲೋಹಕ್ಕೆ ಒಂದೊಳ್ಳೆ ಫ್ರೆಂಡ್ ಆಗಿರುತ್ತೆ, ಅವ್ರ ಜೊತೆ ಆಟ ಆಡ್ತಾ ಇರುತ್ತೆ. ನಂತರ ಅವರು ಪೈಕಾನ್ ಹಾಗೆ ಆ ಜೀವಿಗಳನ್ನ ಬಹಿಷ್ಕಾರ ಮಾಡ್ತಾರೆ. ಅವು ಬೇರೆ ಕಡೆಗೆ ಹೋಗ್ತವೆ. ಲೋಹಕ್ಕೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಜೇಕ್ಸ್ ಬೈತಾನೆ, ನೀನು ಲಾಸ್ಟ್ ಟೈಮ್ ನನ್ನ ಮಾತು ಕೇಳಿದ್ರೆ ನಿಮ್ಮಣ್ಣ ಬದುಕಿರ್ತಿದ್ದ, ನಿಮ್ಮಣ್ಣ ಸತ್ತೋದ, ನಿಮ್ಮಣ್ಣ ಸಾಯೋದಕ್ಕೆ ನೀನೇ ಕಾರಣ ಅಂತ ಹೇಳ್ತಾನೆ. ಆಗ ಲೋಹಕ್ಕೆ ತುಂಬಾನೇ ಬೇಜಾರಾಗುತ್ತೆ. ಮೊದಲೇ ಅವನು ಬೇಜಾರು ಮಾಡ್ಕೊಳ್ತಿರ್ತಾನೆ, ನಮ್ಮಣ್ಣನ ಸಾವಿಗೆ ನಾನೇ ಕಾರಣ ಇರ್ಬೋದು ಅಂತ. ಸೊ ಇದಕ್ಕೆ ಗಿಲ್ಟ್ ಫೀಲ್ ಆಗಿ ನಾನು ಕೂಡ ಸತ್ತೋಗ್ಬೇಕು, ನಾನು ಬದುಕಿರಬಾರ್ದು ಅಂತ ಹೇಳಿ ಶೂಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಆಗ ಕಿರಿ ಅಲ್ಲಿಗೆ ಬಂದು ಲೋಹಕ್ಕೆ ಸಮಾಧಾನ ಮಾಡ್ತಾಳೆ. ಈ ಕಡೆ ಕರ್ನಲ್ ತನ್ನ ಮಗ ಸ್ಪೈಡರ್ ನನ್ನ ಹುಡುಕ್ತಾ ಇರ್ತಾನೆ. ಎಷ್ಟೇ ಹುಡುಕಿದ್ರು ಕೂಡ ಸ್ಪೈಡರ್ ಸಿಗ್ತಾ ಇರಲ್ಲ. ಆಗ ರಾಕ್ ಜನಾಂಗದ ಮುಖ್ಯಸ್ಥೆ ಆದಂತಹ ವರಾಂಗ್ ಬಳಿ ಬರ್ತಾನೆ. ನಾನು ನಿನಗೆ ಸಾಕಷ್ಟು ಗನ್ಗಳನ್ನ ಕೊಡ್ತೀನಿ, ನೀನು ನನ್ನ ಮಗನನ್ನ ಹುಡುಕೊಡು ಅಂತ ಹೇಳ್ತಾನೆ. ಆಗ ಸರಿ ಅಂತ ಹೇಳ್ಬಿಟ್ಟು ಕರ್ನಲ್ನ ವರಾಂಗ್ ಕರ್ಕೊಂಡು ಹೋಗ್ತಾಳೆ. ನಂತರ ವರಾಂಗ್ ಕರ್ನಲ್ಗೆ ಹೇಳ್ತಾಳೆ, ತುಂಬಾ ಹಿಂದೆ ನಮ್ಮ ಜನಾಂಗದ ಮೇಲೆ ಒಂದು ಅಟ್ಯಾಕ್ ಆಗಿತ್ತು. ಆಗ ನಾವು ಕೂಡ ಏವಾಮಾತೆಗೆ ಪ್ರಾರ್ಥನೆ ಮಾಡಿದ್ವಿ. ಏವಾಮಾತೆ ನಮಗೆ ಏನು ಕೂಡ ಒಳ್ಳೇದು ಮಾಡಲಿಲ್ಲ. ಆಗ ನಾವು ಬೆಂಕಿಯನ್ನ ಪ್ರಾರ್ಥನೆ ಮಾಡಿದ್ವಿ, ಬೆಂಕಿಯಿಂದ ನಮಗೆ ಒಳ್ಳೇದಾಯ್ತು. ಅವಾಗಿಂದ ನಾವು ಬೆಂಕಿಯನ್ನ ಪೂಜಿಸ್ತಾ ಇದೀವಿ ಅಂತ ಹೇಳ್ತಾಳೆ. ಹಾಗೆ ನಿನ್ಗೆ ಹೆಲ್ಪ್ ಮಾಡೋದಕ್ಕೆ ನನ್ನ ಹತ್ರ ಯಾವ ರೀಸನ್ ಇಲ್ಲ ಅಂತ ಹೇಳ್ತಾಳೆ. ಆಗ ಕರ್ನಲ್ ಹೇಳ್ತಾನೆ, ನಾನು ನಿನ್ಗೆ ಸಾಕಷ್ಟು ಗನ್ಗಳನ್ನ ಕೊಡ್ತೀನಿ, ಇದರಿಂದ ನೀನು ಈ ಪೆಂಡೋರ ಗ್ರಹದಲ್ಲಿ ತುಂಬಾನೇ ಶಕ್ತಿಶಾಲಿಯಾಗಿ ಇರ್ಬೋದು. ಯಾವುದೇ ಜನಾಂಗದವರು ಕೂಡ ನಿನ್ ವಿರುದ್ಧ ಬರೋದಕ್ಕೆ ಎದುರುಕೊಳ್ಬೇಕು, ನೀನು ತುಂಬಾನೇ ಶಕ್ತಿಶಾಲಿಯಾಗಿ ಇರ್ತೀಯ ಅಂತ ಹೇಳ್ತಾನೆ. ಇದಕ್ಕೆ ಸರಿ ಅಂತ ಹೇಳ್ಬಿಟ್ಟು ವರಾಂಗ್ ಒಪ್ಕೊಳ್ತಾಳೆ. ಮತ್ತೆ ಇವರಿಬ್ಬರ ನಡುವೆ ಲವ್ ಅಫೇರ್ ಕೂಡ ಶುರುವಾಗುತ್ತೆ. ಈ ಕಡೆ ಕಿರಿ ಸ್ಪೈಡರ್ಗೆ ತನ್ನ ಕ್ರೂನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತಾ ಇರ್ತಾಳೆ. ಹಾಗೆ ಅವಳು ಸ್ಪೈಡರ್ನ ಪ್ರೀತಿಯಿಂದ ಕೋತಿಮರಿ ಅಂತ ಕರೀತಾ ಇರ್ತಾಳೆ. ಹಾಗೆ ಸ್ಪೈಡರ್ ಮೇಲೆ ಅವಳಿಗೆ ಲವ್ ಶುರುವಾಗಿರುತ್ತೆ. ಈ ಕಡೆ ಬಹಿಷ್ಕಾರ ಹಾಕಿರೋ ಪೈಥಾನ್ ಅನ್ನ ಹುಡ್ಕೊಂಡು ಲೋಹಾಕ್ ಹೋಗ್ತಾನೆ. ಈ ಲೋಹಾಕ್ ಜೊತೆ ಆ ಕಬಿಲೆ ಲೀಡರ್ ಮಗಳು ಕೂಡ ಹೋಗ್ತಾಳೆ, ಯಾಕಂದ್ರೆ ಇವರಿಬ್ರು ಲವ್ ಮಾಡ್ತಾ ಇರ್ತಾರೆ. ಈ ಕಡೆ ಜೇಕ್ಸ್ಗೆ ತನ್ನ ಮಗ ಪೈಥಾನ್ ಅನ್ನ ಹುಡ್ಕೊಂಡು ಹೋಗಿರೋದು ಗೊತ್ತಾಗುತ್ತೆ. ಲೋಹಾಕ್ನ ಹುಡುಕ್ಬೇಕು ಅಂತ ಅನ್ಕೊಳ್ತಾರೆ. ಅವಾಗ ಕಬಿಲೆ ಲೀಡರ್, ಪರವಾಗಿಲ್ಲ ಅವನು ಬರ್ತಾನೆ, ನೀನು ಈ ಕಬಿಲಿಗೆ ಅವಶ್ಯಕತೆ ಇದೆಯಾ, ನೀನು ಇಲ್ಲೇ ಇರಬೇಕು ಅಂತ ಹೇಳಿ ಜೇಕ್ಸ್ನ ಅಲ್ಲೇ ಉಳಿಸ್ಕೋತಾರೆ. ನಂತರ ಕರ್ನಲ್ ಹಾಗೆ ವರಾಂಗ್ ಜೇಕ್ಸ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಾರೆ. ಬಂದ್ಬಿಟ್ಟು ಜೇಕ್ಸ್ನ, ನೀನು ನಿನ್ನ ಹೆಂಡತಿ ಇಬ್ರು ಬರಬೇಕು, ಇಲ್ಲಾಂದ್ರೆ ನಿಮ್ಮ ಈ ಕಬಿಲಿ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳ್ತಾರೆ. ಆಗ ಜೇಕ್ಸ್ ಹೇಳ್ತಾನೆ, ನಾನ್ ಬರ್ತೀನಿ, ನನ್ನ ಹೆಂಡತಿ ಬರಲ್ಲ ಅಂತ ಹೇಳ್ತಾನೆ. ಇಲ್ಲ, ನೀವಿಬ್ರು ಬರಲೇಬೇಕು, ಇಲ್ಲಾಂದ್ರೆ ಇಡೀ ನಿಮ್ಮ ಈ ಕಬಿಲೆಯನ್ನ ನಾಶ ಮಾಡ್ತೀವಿ ಅಂತ ಹೇಳ್ತಾರೆ. ಆಗ ಜೇಕ್ಸ್ ಹೇಳ್ತಾನೆ, ನೀನು ಅಟ್ಯಾಕ್ ಮಾಡಿದ್ರೆ ನಾವು ಕೂಡ ಅಟ್ಯಾಕ್ ಮಾಡ್ತೀವಿ, ನಿನ್ನ ಮತ್ತೆ ನಿನ್ ಗರ್ಲ್ ಫ್ರೆಂಡ್ ನ ಕೂಡ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಜೇಕ್ಸ್ ಹೇಳ್ತಾನೆ. ಹಾಗೆ ಜೇಕ್ಸ್, ನಮ್ಮ ಜನಾಂಗದ ಮೇಲೆ ನೀನು ಅಟ್ಯಾಕ್ ಮಾಡೋಲ್ಲ ಅನ್ನೋದಾದ್ರೆ ನಾನು ಬರ್ತೀನಿ ಅಂತ ಹೇಳಿ ಜೇಕ್ಸ್ ಹಾಗೆ ಸ್ಪೈಡರ್ ಕರ್ನಲ್ ಜೊತೆ ಅವ್ರ ಶಿಪ್ಗೆ ಹೋಗ್ತಾರೆ. ನಂತರ ಅಲ್ಲಿಗೆ ಜನರಲ್ ಬರ್ತಾಳೆ. ಕರ್ನಲ್ ಜೊತೆ ಕೆಲವೊಂದಷ್ಟು ಮಾತಾಡ್ತಾಳೆ. ಹಾಗೆ ಕರ್ನಲ್ ಹಾಗೆ
ಹಾಗೆ ವರಾಂಗ್ನ ಅಲ್ಲಿಂದ ಹೋಗು ಅಂತ ಹೇಳ್ತಾಳೆ. ಆದ್ರೆ ಅವರು ಹೋಗೋದಿಲ್ಲ. ಈ ಕಡೆ ಸ್ಪೈಡರ್ಗೆ ಡಾಕ್ಟರು ಲ್ಯಾಬ್ನಲ್ಲಿ ಚೆಕ್ ಮಾಡ್ತಾ ಇರ್ತಾರೆ. ಇವನು ಹೇಗೆ ನಾರ್ಮಲ್ ಮನುಷ್ಯನಿಂದ ನಾವೇ ಆದ, ಹಾಗೆ ಹೇಗೆ ಇವನು ನಾರ್ಮಲ್ ಆಗಿ ಎಲ್ಲರ ತರ ಉಸಿರಾಡ್ತಾ ಇದ್ದಾನೆ, ಬೇರೆ ಮನುಷ್ಯರು ಕೂಡ ಇಲ್ಲಿಗೆ ಬಂದ್ರೆ ನಾರ್ಮಲ್ ಆಗಿ ಇವನ್ ತರನೇ ಉಸಿರಾಡ್ಬೋದಾ ಅನ್ನೋ ತರ ಅವ್ನ ಬಾಡಿಯಲ್ಲಿ ಟೆಸ್ಟ್ ಮಾಡ್ತಾ ಇರ್ತಾರೆ. ಈ ಕಡೆ ಲೋಹಕ್ ಹಾಗೆ ಲೀಡರ್ನ ಮಗಳು ಪೈಥಾನನ್ನ ಹುಡುಕ್ತಾ ಇರ್ತಾರೆ. ಅವಾಗ ಸಮುದ್ರದಲ್ಲಿರುವಂತಹ ಕೆಲವೊಂದು ಜಲಚರಗಳು ಲೋಹಕ್ ಹಾಗೆ ಆ ಹುಡುಗಿಯ ಮೇಲೆ ಅಟ್ಯಾಕ್ ಮಾಡುತ್ತೆ. ಆಗ ಅಲ್ಲಿಗೆ ಪೈಥಾನ್ ಬಂದು ಲೋಹಕ್ ಹಾಗೆ ಆ ಹುಡುಗಿನ ಕಾಪಾಡುತ್ತೆ. ಮತ್ತೊಂದ್ ಕಡೆ ಮನುಷ್ಯರು ಟೋಲ್ಕುನ್ ಮೀನುಗಳು ಬರೋದನ್ನೇ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಒಟ್ಟಿಗೆ ಟೋಲ್ಕುನ್ ಮೀನುಗಳನ್ನ ಸಾಯಿಸಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ಒಬ್ಬ ಸೈಂಟಿಸ್ಟ್ ಗೆ ಒಟ್ಟಿಗೆ ಅಷ್ಟು ಟೋಲ್ಕುನ್ ಮೀನುಗಳನ್ನ ಸಾಯಿಸಲು ಇಷ್ಟ ಇರೋದಿಲ್ಲ. ಮತ್ತೊಂದ್ ಕಡೆ ನೀತೇರಿ ವರಾಂಗ್ ಬಳಿ ಬರ್ತಾಳೆ. ಅವ್ರದೇ ತರ ವೇಷ ಹಾಕೊಂಡ್ ಬಂದಿರ್ತಾಳೆ. ಜಾಕಿಯಲ್ಲಿ ಅಂತ ಕೇಳ್ತಾಳೆ. ಅಷ್ಟಕ್ಕೆ ಅಲ್ಲಿಗೆ ಕರ್ನಲ್ ಬರ್ತಾನೆ. ಕರ್ನಲ್ ಅನ್ನ ನೋಡಿ ಅಲ್ಲಿ ಒಂದು ಬ್ಲಾಸ್ಟ್ ಮಾಡಿ ಅಲ್ಲಿಂದ ಓಡೋಗ್ತಾಳೆ. ಈ ಕಡೆ ಜನರಲ್ ಕಡಿಯವರು ಟೋಲ್ಕುನ್ ಗಳನ್ನ ಸಾಯಿಸಲು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅದ್ರಲ್ಲಿ ಒಬ್ಬ ಸೈಂಟಿಸ್ಟ್ ಗೆ ಆ ಟೋಲ್ಕುನ್ ಗಳನ್ನ ಸಾಯಿಸೋದು ಇಷ್ಟ ಇರೋದಿಲ್ಲ. ಆಗ ಅವನು ಜೈಕ್ಸ್ ನ ಬಿಡಿಸ್ತಾನೆ. ನೀನು ಟೋಲ್ಕುನ್ ಗಳನ್ನ ಕಾಪಾಡು, ನಿಮ್ಮ ಪ್ಲಾನೆಟ್ ಅನ್ನೇ ನಾಶ ಮಾಡ್ಬಿಡ್ತಾರೆ, ಇಡೀ ಟೋಲ್ಕುನ್ ಗಳನ್ನೇ ಇವರು ಸಾಯಿಸ್ಬಿಡ್ತಾರೆ ಅಂತ ಹೇಳ್ತಾನೆ. ಟೋಲ್ಕುನ್ ಗಳು ಬುದ್ಧಿಜೀವಿ, ಇವು ಒಂದಕ್ಕೊಂದು ಹೆಸರಿಡ್ದು ಮಾತಾಡ್ತವೆ, ಹಾಡ್ತವೆ. ಈ ಬುದ್ಧಿಜೀವಿಗಳನ್ನ ನಾಶ ಮಾಡಬಾರ್ದು ಅನ್ನೋದು ಆ ಸೈಂಟಿಸ್ಟ್ ನ ಉದ್ದೇಶ ಆಗಿರುತ್ತೆ. ಯಾಕೆ ಜನರಲ್ ಕಡಿಯವರು ಟೋಲ್ಕುನ್ ಗಳನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿರ್ತಾರೆ ಅಂತಂದ್ರೆ, ಸಾವಿರಾರು ಟೋಲ್ಕುನ್ ಗಳನ್ನ ಸಾಯಿಸಿ ಅದರಲ್ಲಿರುವಂತಹ ಒಂದು ವಿಶೇಷ ಲಿಕ್ವಿಡ್ ಅನ್ನ ಭೂಮಿಗೆ ಅಂದ್ರೆ ನಮ್ಮ ಗ್ರಹಕ್ಕೆ ತಂದು ಇಲ್ಲಿ ಅದನ್ನ ಮಾರಾಟ ಮಾಡಿದ್ರೆ ಸಾಕಷ್ಟು ದುಡ್ಡು ಬರುತ್ತೆ. ಈ ದುಡ್ಡಿನಿಂದ ಪೆಂಡೂರ ಗ್ರಹದಲ್ಲಿ ಒಂದು ದೊಡ್ಡ ಸಿಟಿಯನ್ನ ಕಟ್ಟಬಹುದು ಅನ್ನೋದು ಇವರ ಪ್ಲಾನ್ ಆಗಿರುತ್ತೆ. ಈ ಕಡೆ ಜೇಕ್ಸ್ ಮೇಲೆ ಜನರಲ್ ಅಟ್ಯಾಕ್ ಮಾಡ್ತಾಳೆ. ಆಗ ಅಲ್ಲಿಗೆ ಸ್ಪೈಡರ್ ಬರ್ತಾನೆ. ಯಾಕಂದ್ರೆ ಅವನಿಗೆ ಗೊತ್ತಿರುತ್ತೆ ನನ್ನ ಮೇಲೆ ಅಟ್ಯಾಕ್ ಮಾಡೋದಿಲ್ಲ, ಯಾಕಂದ್ರೆ ನಾನು ಮನುಷ್ಯನಾಗಿ ಇಲ್ಲಿ ನಾನು ನಾವಿಯಾಗಿ ಬದಲಾಗಿದ್ದೀನಿ. ನಾನು ಹೇಗೆ ಮಾಸ್ಕ್ ಇಲ್ಲದೆ ಉಸಿರಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಮನುಷ್ಯರಿಗೆ ತಿಳ್ಕೊಳ್ಳುವಂತಹ ಕ್ಯೂರಿಯಾಸಿಟಿ ಇರುತ್ತೆ. ಹಾಗಾಗಿ ತನ್ನ ಮೇಲೆ ಅಟ್ಯಾಕ್ ಮಾಡೋದಿಲ್ಲ ಅನ್ನೋ ನಂಬಿಕೆ ಅವನಿಗಿರುತ್ತೆ. ಅಷ್ಟಕ್ಕೆ ಅಲ್ಲಿಗೆ ನೀತೇರಿ ಬರ್ತಾಳೆ. ಉಕ್ರೇನ್ ಅನ್ನುವ ಒಂದು ಹಾರುವ ಪಕ್ಷಿಯ ಜೊತೆ ಬರ್ತಾಳೆ. ಅವರು ಅದ್ರ ಮೇಲೆ ಕೂತು ಹಾರಿ ಒಂದು ಕಾಡಿಗೆ ಹೋಗ್ತಾರೆ. ಜೇಕ್ಸ್ಗೆ ಅನ್ಸುತ್ತೆ ಸ್ಪೈಡರ್ನ ಸಾಯಿಸ್ಬಿಡ್ಬೇಕು ಅಂತ. ಆಗ ಅವನು ನಿತೇರಿಗೆ ಹೇಳ್ತಾನೆ, ನಾವು ಸ್ಪೈಡರ್ನ ಸಾಯಿಸ್ಬಿಡೋಣ, ಸ್ಪೈಡರ್ ಬದುಕಿದ್ರೆ ಸ್ಪೈಡರ್ನ ಹೊಡಿಕೊಂಡು ಎಲ್ಲ ಆಕಾಶ ಜೀವಿಗಳು ಅಂದ್ರೆ ಮನುಷ್ಯರು ಇಲ್ಲಿಗೆ ಬರ್ತಾರೆ. ನಂತರ ಅವರು ಇಲ್ಲಿ ಮಾಸ್ಕ್ ಇಲ್ಲಿ ಹೇಗೆ ಉಸಿರಾಡೋದು ಅಂತ ಸ್ಪೈಡರ್ ಮೂಲಕ ಏನಾದ್ರೂ ಫಾರ್ಮುಲಾ ತಿಳ್ಕೊಂಡ್ರೆ ಇಡೀ ನಮ್ಮ ಪೆಂಡೂರ ಗ್ರಹವನ್ನೇ ನಾಶ ಮಾಡಿಬಿಡ್ತಾರೆ ಅಂತ ಹೇಳ್ತಾನೆ. ಆದರೆ ಈ ಸಲ ನೀತರಿಗೆ ಸ್ಪೈಡರ್ನ ಸಾಯಿಸೋದು ಇಷ್ಟ ಇರೋದಿಲ್ಲ, ಬೇಡ ಅಂತ ಹೇಳ್ತಾಳೆ. ಆದರೆ ಜೇಕ್ಸ್ಗೆ ಬೇರೆ ಆಪ್ಷನ್ ಇರೋದಿಲ್ಲ. ನಮ್ಮ ಗ್ರಹವನ್ನು ನಾಶ ಮಾಡಿಬಿಡ್ತಾರೆ, ಸ್ಪೈಡರ್ನ ಸಾಯಿಸಬೇಕು ಅನ್ನೋದು ಇವನ ತಲೆಯಲ್ಲಿರುತ್ತೆ. ಸ್ಪೈಡರ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾನೆ, ಆದರೆ ಅವನ ಕೈಲಾಗಲ್ಲ. ಯಾಕಂದರೆ ಸ್ಪೈಡರ್ನ ತನ್ನ ಮಗನಂತೆ ಸಾಕಿರ್ತಾನೆ. ನಂತರ ಇವರೆಲ್ಲ ಹಗ್ ಮಾಡಿಕೊಂಡು ನಾವೆಲ್ಲ ಒಂದೇ, ನಾವೇನೇ ಬಂದ್ರೂ ಒಟ್ಟಿಗೆ ಎದುರಿಸೋಣ ಅಂತ ಹೇಳ್ತಾರೆ. ಈ ಕಡೆ ಜೇಕ್ಸ್ ಟುರುಕ್ ಮುಕ್ಟೋ ಹತ್ರ ಬಂದಿರ್ತಾನೆ. ಈ ಟುರುಕ್ ಮುಕ್ಟೋ ಆಕಾಶದಲ್ಲಿ ಹಾರಾಡುವಂತಹ ಒಂದು ಭಯಾನಕ ಪಕ್ಷಿ. ಈ ಪಕ್ಷಿಯ ಮೂಲಕ ಅವನು ಕೆಳಗಡೆ ಇಳಿತಾನೆ. ಹಾಗೆ ತನ್ನ ಕಬಿಲೆಯ ಜನಾಂಗಕ್ಕೆ, ಕಬಿಲೆ ಅಂತಂದ್ರೆ ಇವರು ನಾವಿಗಳಿರುವಂತಹ ಒಂದು ಜನಾಂಗದ ಗುಂಪು, ಈ ಕಬಿಲಿಗೆ ಬಂದು ಅವನು ಎಲ್ಲರಿಗೂ ಹೇಳ್ತಾನೆ, ಟುರುಕ್ ಮುಕ್ಟೋಲ್ ಲೀಡರ್ ಬಂದಿದ್ದಾನೆ, ಎಲ್ಲರನ್ನೂ ಕರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಈ ಕಡೆ ಟುಲ್ಕುನ್ ಲೀಡರ್ ಬಳಿ ಬರ್ತಾನೆ, ನಮಗೆ ಯುದ್ಧಕ್ಕೆ ಸಹಾಯ ಮಾಡಿ ಅಂತ. ಆದ್ರೆ ಈ ಟುಲ್ಕುನ್ ಯಾವ ಮನುಷ್ಯರ ಮೇಲೂ ಸಹ ಯುದ್ಧ ಮಾಡ್ತಾ ಇರಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಜೇಕ್ಸ್ ನ ಮಗ ಲೋಹಾಕ್ ಪೈಥಾನನ್ನ ಯುದ್ಧಕ್ಕೆ ಒಪ್ಸಿ ಕರ್ಕೊಂಡ್ ಬಂದಿರ್ತಾನೆ. ಅವಾಗ ಕಾಣೆಯಾದವನು ಈಗ ಪೈಥಾನನ್ನ ಕರ್ಕೊಂಡ್ ಬಂದಿರ್ತಾನೆ. ಈ ಪೈಥಾನ್ ಹೇಳುತ್ತೆ, ಈ ಮನುಷ್ಯರು ನಮ್ಮನ್ನ ಸುಮ್ಮನೆ ಬಿಡೋದಿಲ್ಲ, ನಾವು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಬೇಕು, ನಾನು ನನ್ನ ಫ್ಯಾಮಿಲಿಯನ್ನೆಲ್ಲ ಕಳ್ಕೊಂಡಿದ್ದೀನಿ ಅಂತ ಪೈಥಾನ್ ಹೇಳ್ತಾ ಇರುತ್ತೆ. ಹಾಗೆ ಈ ಪೈಥಾನನ್ನ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿರೋದ್ರಿಂದ ಇವರು ಇರುವಂತಹ ಜಾಗದಿಂದನೇ ಪೈಥಾನ್ಗೆ ಬಹಿಷ್ಕಾರ ಮಾಡಿರ್ತಾರೆ. ಈ ಕಡೆ ಜನರಲ್ ಕಡೆಯವರು ಹಾಗೆ ವಾರಂಗ್ ಕಡೆಯವರು ಕೂಡ ಯುದ್ಧಕ್ಕೆ ಸಿದ್ಧರಾಗ್ತಾರೆ. ಜನರಲ್ ಕಡೆಯವರ ಶಿಪ್ ಮೇಲೆ ಟೋಲ್ಕುನ್ ಮೀನುಗಳು ಅಟ್ಯಾಕ್ ನ ಮಾಡಿ ಶಿಪ್ ಅನ್ನೇ ನಾಶ ಮಾಡ್ತಾ ಇರುತ್ತೆ. ಟೋಲ್ಕುನ್ಗಳು ತುಂಬಾನೇ ದೊಡ್ಡ ದೊಡ್ಡ ಗಾತ್ರದಲ್ಲಿರುತ್ತೆ. ಹಾಗೆ ಈ ಕಡೆ ವಾರಂಗ್ ಕಡೆಯವರು ಕೂಡ ಜೇಕ್ಸ್ ಅವರ ಕಬಿಲೆ ಮೇಲೆ ಅಟ್ಯಾಕ್ ನ ಮಾಡ್ತಾ ಇರ್ತಾರೆ. ತುಂಬಾನೇ ದೊಡ್ಡ ದೊಡ್ಡ ಅಟ್ಯಾಕ್ ನಡೀತಾ ಇರುತ್ತೆ. ಎಲ್ಲರ ಹತ್ರನೂ ಗನ್ಗಳಿರುತ್ತೆ, ಫೈರ್ ಮಾಡ್ತಾ ಇರ್ತಾರೆ. ಹಾಗೆ ವಾರಂಗಡಿಯವರ ಹತ್ರ ತುಂಬಾನೇ ಜಾಸ್ತಿ ಇರೋದ್ರಿಂದ ಜೇಕ್ಸ್ ಕಬಿಲೆಯವರ ಮೇಲೆ ತುಂಬಾನೇ ಜಾಸ್ತಿ ಅಟ್ಯಾಕ್ ಮಾಡಿ ಸಾಯಿಸ್ತಾ ಇರ್ತಾರೆ. ಈ ಮೂರು ಟೀಮ್ ನಿಂದ ಯುದ್ಧ ತುಂಬಾನೇ ಜೋರಾಗಿ ನಡೀತಾ ಇರುತ್ತೆ. ಕಿರಿಗೆ ಅನ್ಸುತ್ತೆ ಯುದ್ಧದಲ್ಲಿ ನಾವು ಸೋತ್ ಬಿಡ್ತೀವಿ ಅಂತ ಹೇಳಿ ಅವಳು ನೀರಲ್ಲಿ ಜಂಪ್ ಮಾಡಿ ಅಲ್ಲಿ ಅವಳು ಏವಾ ಮಾತೆ ಅಂದ್ರೆ ವನ ಮಾತೆಗೆ ಕನೆಕ್ಟ್ ಆಗೋದಕ್ಕೆ ನೋಡ್ತಾಳೆ. ಏವಾ ಮಾತೆ, ನಮ್ಮನ್ನು ಕಾಪಾಡು, ನಾವು ಯುದ್ಧದಲ್ಲಿ ಸೋತ್ ಬಿಡ್ತೀವಿ ಅಂತ ಅನಿಸ್ತಾ ಇದೆ, ನನಗೆ ನಿಮ್ಮನ್ನು ಬಿಟ್ರೆ ಯಾರು ಇಲ್ಲ ವನಮಾತೆ, ನೀವು ನಮ್ಮನ್ನು ಕಾಪಾಡಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತಿರ್ತಾಳೆ. ಹಾಗೆ ಸ್ಪೈಡರ್ ಹಾಗೆ ಅವ್ರ ಕಡೆಯವರು ಕೂಡ ಕೇಳ್ಕೊಳ್ತಾ ಇರ್ತಾರೆ. ಆದ್ರೆ ಇಲ್ಲಿ ಏವಾ ಮಾತೆ ಕನೆಕ್ಟ್ ಆಗೋದಿಲ್ಲ. ಇವಳು ಏವಾ ಮಾತೆಗೆ ಕನೆಕ್ಟ್ ಆದ್ರೆ ಸಾಯಬಹುದು ಅನ್ನುವಂತಹ ಒಂದು ಸೂಚನೆ ಕೂಡ ಇರುತ್ತೆ. ಈ ಕಡೆ ಜೇಕ್ಸ್ ಹಾಗೆ ನಿತೇರಿ ಫ್ಲೈಯಿಂಗ್ ಪಕ್ಷಿ ಮೂಲಕ ಆಕಾಶದಲ್ಲಿ ಹೋಗ್ಬೇಕಾದ್ರೆ ವರಾಂಗ್ ಅಲ್ಲಿ ಬಂದು ಆಕಾಶದಲ್ಲಿ ಕೂಡ ಅಟ್ಯಾಕ್ ಮಾಡ್ತಾಳೆ. ನಿತೇರಿಯ ಪಕ್ಷಿಯ ರೆಕ್ಕೆಗೆ ಹೊಡಿತಾಳೆ. ಹಾಗೆ ಈ ಕಡೆ ಜೇಕ್ಸ್ ನ ಟುರುಕ್ ಪಕ್ಷಿಗೂ ಕೂಡ ಹೊಡೆದು ಸಾಯಿಸ್ತಾಳೆ.
ಸಾಯಿಸ್ತಾಳೆ. ಜೇಕ್ಸ್ ಹಾಗೆ ನಿತೇರಿ ಕೆಳಗಡೆ ಬೀಳ್ತಾರೆ. ಅದೇ ಟೈಮಲ್ಲಿ ತಮ್ಮ ಕಬಿಲೆ ನಾಯಕನ ಹೆಂಡತಿಗೆ ತುಂಬಾನೇ ಪೆಟ್ಟಾಗಿ ಬಿದ್ದಿರ್ತಾಳೆ. ಆಗ ಅಲ್ಲಿಗೆ ನಿತೇರಿ, ನೀವು ಯುದ್ಧಕ್ಕೆ ಬರಬೇಡಿ, ನಿಮಗೆ ತುಂಬಾನೇ ಪೆಟ್ಟಾಗಿದೆ, ಇಲ್ಲೇ ಇರಿ ಅಂತ ಹೇಳ್ತಾರೆ. ಅದೇ ಟೈಮಲ್ಲಿ ಅವಳಿಗೆ ಒಂದು ಮಗು ಕೂಡ ಜನಿಸುತ್ತೆ. ಈ ಮಗುಗೆ ಪ್ರಿಲ್ ಅಂತ ಹೆಸರಿಡ್ತಾರೆ. ಮಗುಗೆ ಜನ್ಮ ಕೊಟ್ಟು ಆ ತಾಯಿ ತೀರ್ಕೊಳ್ತಾಳೆ. ನಂತರ ಆ ಮಗುವನ್ನ ನಿತೇರಿ ಹಾಗೆ ಜೇಕ್ಸ್ ತಗೊಂಡು ಹೋಗ್ತಾರೆ. ಈ ಕಡೆ ಜೇಕ್ಸ್ ನ ಮಗ ಲೋಹಾಕ್ ಬರ್ತಾರೆ. ಆಗ ಜೇಕ್ಸ್ ಹೇಳ್ತಾರೆ, ನೀನು ಪೈಥಾನನ್ನ ಕರ್ಕೊಂಡ್ ಬಂದಿದ್ರಿಂದ ಟೋಲ್ಕುನ್ಗಳು ನಮ್ಗೆಲ್ಲ ಹೆಲ್ಪ್ ಮಾಡಿದ್ವು, ಯುದ್ಧಕ್ಕೆ ಸಹಾಯ ಮಾಡಿದ್ವು, ನಿನ್ನ ಮೇಲೆ ನನ್ಗೆ ಹೆಮ್ಮೆ ಆಗುತ್ತೆ ಅಂತ ಹೇಳ್ತಾನೆ. ಈ ಕಡೆ ಕಿರಿ ಹಾಗೆ ಸ್ಪೈಡರ್ ನೀರಿನೊಳಗಡೆನೆ ಇದ್ದಾರೆ. ಇವರು ಏವಾ ಮಾತೆ ಅಂದ್ರೆ ವನಮಾತೆಯನ್ನ ಬೇಡ್ಕೊಳ್ತಾ ಇದ್ದಾರೆ. ವನಮಾತೆ ನಮ್ಮನ್ನ ಕಾಪಾಡು ಅಂತ ಕೇಳ್ಕೊಳ್ತಾ ಇದ್ದಾಳೆ. ಆಗ ವನಮಾತೆ ಕಿರಿಗೆ ಕನೆಕ್ಟ್ ಆಗ್ತಾಳೆ. ನಂತರ ಈ ಸಮುದ್ರದಲ್ಲಿ ಸಾವಿರಾರು ವಿಚಿತ್ರವಾದಂತಹ ಜಲಚರಗಳು ಬರ್ತವೆ. ಈ ಜಲಚರಗಳು ಕಿರಿ ಹೇಗೆ ಹೇಳುತ್ತೋ ಹಾಗೆ ಕೇಳ್ತವೆ. ಕಿರಿ ಹೇಳ್ತಾಳೆ, ವರಾಂಗ್ ಹಾಗೆ ಜನರಲ್ ಅವರ ಮೇಲೆ ಅಟ್ಯಾಕ್ ನ ಮಾಡು ಅಂತ. ಹಾಗೆ ಅವು ಅವ್ರ ಮೇಲೆ ಅಟ್ಯಾಕ್ ನ ಮಾಡ್ತವೆ. ಹಾಗೆ ಇಲ್ಲಿ ಜೇಕ್ಸ್ ನ ಕಡೆಯ ಟುರುಕ್ ಪಕ್ಷಿಗೂ ಕೂಡ ಎಚ್ಚರ ಆಗುತ್ತೆ, ಅದಿನ್ನೂ ಸತ್ತಿರಲ್ಲ. ಹಾಗೆ ಸಾವಿರಾರು ಟುರುಕ್ ಪಕ್ಷಿಗಳು ಬಂದು ವರಾಂಗ್ ಹಾಗೆ ಜನರಲ್ ಕಡೆಯವರ ಮೇಲೆ ಅಟ್ಯಾಕ್ ನ ಮಾಡ್ತವೆ. ಯುದ್ಧ ಅಂತೂ ತುಂಬಾನೇ ಜೋರಾಗಿ ನಡೀತಾ ಇರುತ್ತೆ. ಹಾಗೆ ಈ ಕಡೆ ಜನರಲ್ ಅನ್ಕೊಳ್ತಾಳೆ, ನಾನು ಇಲ್ಲೇ ಇದ್ರೆ ನಾನು ಉಳಿಯಲ್ಲ, ನಾನು ಯುದ್ಧದಲ್ಲಿ ನಾನು ಗೆಲ್ಲುವಂತಹ ಯಾವುದೇ ಸೂಚನೆ ಕಾಣ್ತಾ ಇಲ್ಲ, ನಾನು ಇಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ ಅನ್ಕೊಳ್ತಿರ್ತಾಳೆ. ಹಾಗೆ ಶಿಪ್ಗಳಿಗೆಲ್ಲ ಬೆಂಕಿ ಹೊತ್ಕೊಂಡು ಹುರಿತಾ ಇರುತ್ತೆ. ಈ ಕಡೆ ಕರ್ನಲ್ ಹಾಗೆ ವರಾಂಗ್ ನಿತೇರಿ ಹಾಗೆ ಅವ್ರ ಇನ್ನೊಬ್ಬ ಚಿಕ್ಕ ಮಗಳನ್ನ ಬಂದಿ ಮಾಡಿರ್ತಾರೆ. ಹಾಗೆ ನಿತೇರಿ ಹತ್ರ ಇರೋ ರೇಡಿಯೋನ ಎತ್ಕೊಂಡು ಕರ್ನಲ್ ಜೇಕ್ಸ್ಗೆ ಹೇಳ್ತಾನೆ, ಎಲ್ಲೇ ಇದ್ರು ಸ್ಪೈಡರ್ನ ಕರ್ಕೊಂಡ್ ಬಾ, ಇಲ್ಲಾಂದ್ರೆ ನಿತೇರಿನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಸ್ಪೈಡರ್ ಹೇಳ್ತಾನೆ, ಅವ್ರಿಗೇನು ಮಾಡಬೇಡಿ, ನಾವು ಬರ್ತೀವಿ ಅಂತ ಹೇಳಿ ಜೇಕ್ಸ್ ಹಾಗೆ ಸ್ಪೈಡರ್ ಅಲ್ಲಿಗೆ ಬರ್ತಾರೆ. ಈ ಕಡೆ ವರಾಂಗ್ ನಿತೇರಿನ ಸಾಯಿಸೋದಕ್ಕೆ ನೋಡ್ತಾ ಇರ್ತಾಳೆ. ಆಗ ಅಲ್ಲಿಗೆ ಕಿರಿ ಬರ್ತಾಳೆ. ಕಿರಿ ವರಾಂಗ್ಗೆ ಕನೆಕ್ಟ್ ಆಗ್ತಾಳೆ. ವರಾಂಗ್ಗೆ ಕನೆಕ್ಟ್ ಆದಾಗ ವರಾಂಗ್ ಏನೋ ಒಂಥರ ವಿಚಿತ್ರವಾಗಿ ಆಡೋದಕ್ಕೆ ಶುರುವಾಗ್ತಾಳೆ. ಹಾಗೆ ಅವಳಿಗೆ ಏನೋ ಒಂಥರ ವಿಚಿತ್ರ ಫೀಲ್ ಆಗಿ ಭಯ ಆಗಿ ಅಲ್ಲಿಂದ ಓಡಿ ಹೋಗ್ತಾಳೆ. ಇಲ್ಲಿ ನಮ್ಗೆ ಏವಾ ಮಾತೆ ಎಷ್ಟು ಸ್ಟ್ರಾಂಗ್ ಇದ್ದಾಳೆ ಅನ್ನೋದು ಅರ್ಥ ಆಗುತ್ತೆ. ಈ ಕಡೆ ಸ್ಪೈಡರ್ ನ ಎತ್ಕೊಂಡು ಕರ್ನಲ್ ಹೋಗ್ತಾ ಇರ್ತಾನೆ. ಆಗ ಜೇಕ್ಸ್ ಅಟ್ಯಾಕ್ ಮಾಡ್ತಾನೆ ಕರ್ನಲ್ ಮೇಲೆ. ಹಾಗೆ ಕರ್ನಲ್ ಹಾಗೆ ಜೇಕ್ಸ್ ನ ನಡುವೆ ಅಟ್ಯಾಕ್ ಗಳು ನಡೆಯುತ್ತೆ. ಕರ್ನಲ್ ಸ್ಪೈಡರ್ ಗೆ ಬಂದ್ಬಿಡು ಮಗ್ನೆ, ನೀನು ನನ್ ಜೊತೆ ಬಂದ್ಬಿಡು ಅಂತ ಕರೀತಾ ಇರ್ತಾನೆ. ಆದ್ರೆ ಸ್ಪೈಡರ್ ಗೆ ಅವ್ರ ಅಪ್ಪನ ಜೊತೆ ಹೋಗೋದಕ್ಕೆ ಇಷ್ಟ ಆಗಲ್ಲ. ನಂತರ ಸ್ಪೈಡರ್ ಅವರಪ್ಪ ಕರ್ನಲ್ ಮೇಲೆನೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾನೆ. ಬಾಣದಿಂದ ಅವ್ರ ಅಪ್ಪನ್ಗೆನೆ ಹೊಡಿತಾನೆ. ಹಾಗೆ ಜೇಕ್ ಹಾಗೆ ಇವರೆಲ್ಲರ ನಡುವೆ ಫೈಟ್ ಆಗುತ್ತೆ. ಇವರು ಫೈಟ್ ಮಾಡ್ತಾ ಇರುವಂತಹ ಜಾಗ ಆಕಾಶದಲ್ಲಿ ತೇಲುವ ಬೆಟ್ಟ ಗುಡ್ಡ ಬಂಡೆ ತರ ಇರುತ್ತೆ. ಇವು ತೇಲ್ತಾ ಇರುತ್ತೆ. ಇದರಿಂದ ಸ್ಪೈಡರ್ ಕೆಳಗೆ ಬೀಳ್ತಾನೆ. ಸ್ಪೈಡರ್ ನ ಹಿಡ್ಕೊಳ್ಳೋದಕ್ಕೆ ಅಂತ ಅವರಪ್ಪ ಕರ್ನಲ್ ಕೂಡ ಬರ್ತಾನೆ. ಇವರಿಬ್ರು ಬೆಟ್ಟದಿಂದ ಬಿದ್ದು ನೇತಾಡ್ತಾ ಇರ್ತಾರೆ. ಇವರಿಬ್ರನ್ನ ಜೇಕ್ಸ್ ಕಾಪಾಡಿ ಮೇಲಕ್ಕೆ ಎತ್ತುತ್ತಾನೆ. ಆಗ ಅಲ್ಲಿಗೆ ನಿತೇರಿ ಹಾಗೆ ಅವರ ಕುಟುಂಬದವರು ಬರ್ತಾರೆ. ಆಗ ಕರ್ನಲ್ಗೆ ಅನ್ಸುತ್ತೆ, ಇವರೆಲ್ಲರನ್ನ ನೋಡಿ ನಾನು ಸೋತೆ, ಇವ್ರ ಜೊತೆ ಮತ್ತೆ ನಾನು ಯುದ್ಧ ಮಾಡಕ್ಕಾಗಲ್ಲ, ಇವರಿಂದ ನನಗೆ ಪ್ರಾಣ ಭಿಕ್ಷೆನೂ ಬೇಡ, ಹಾಗೆ ಮತ್ತೆ ಇವರಿಂದ ನಾನು ಸಾಯೋದು ಬೇಡ ಅಂತ ಹೇಳಿ ನಾನು ಸೋತೆ ಅಂತ ಹೇಳಿ ಅವನು ಬೆಟ್ಟದಿಂದ ಕೆಳಗೆ ಬಿದ್ದು ಸಾಯ್ತಾನೆ. ನಂತರ ಕಿರಿ ಹಾಗೆ ಸ್ಪೈಡರ್ ನೀರಿನಲ್ಲಿ ಏವಾ ಮಾತೆ ಜೊತೆ ಕನೆಕ್ಟ್ ಆಗ್ತಾರೆ. ಈಗ ಜೇಕ್ಸ್ ಹಾಗೆ ಅವರ ಫ್ಯಾಮಿಲಿ ಅವರೆಲ್ಲ ಯಾವುದೋ ಒಂದು ಹೊಸ ಲೋಕದಲ್ಲಿ ಇರ್ತಾರೆ. ಅದು ಒಂಥರ ಸ್ವರ್ಗದ ತರ ಇರುತ್ತೆ. ಅಲ್ಲಿ ಇವರ ಪೂರ್ವಜರ ಆತ್ಮಗಳು ಕೂಡ ಇರೋ ತರ ಫೀಲ್ ಆಗುತ್ತೆ. ಇಲ್ಲಿಗೆ ಈ ಮೂವಿ ಮುಕ್ತಾಯಗೊಳ್ಳುತ್ತೆ.